ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ನೋಡಿರಿ, ಈಗ UPSCನಲ್ಲಿ ಸ್ವಲ್ಪ ಹುದ್ದೆಗಳಿಗೆ ನೋಟಿಫಿಕೇಷನನ್ನು ಕೂಡ ಕರೆದಿದ್ದಾರೆ. ಸೊ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಸುಮಾರು ಹುದ್ದೆಗಳಿಗೆ ನೋಟಿಫಿಕೇಷನ್ ಕರೆದಿದ್ದಾರೆ. ಸೊ ಅದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡಿ ಸ್ನೇಹಿತರೆ. 11/12/2024 ಈ ಒಂದು ಹುದ್ದೆಗೆ ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತಂದರೆ 31/12/2024 ಈ ಒಂದು ಹುದ್ದೆ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಸೊ ಯಾವ ಹುದ್ದೆಗಳು ಅಂತಂದ್ರೆ ನೋಡ್ರಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನಾವೆಲ್ ಅಕಾಡೆಮಿ ಎಕ್ಸಾಮಿನೇಷನ್. ಸೊ ಇದರಲ್ಲಿ ಹುದ್ದೆಗಳನ್ನು ಕೂಡ ಕರೆದಿದ್ದಾರೆ 2025. ಸೊ ನೋಡ್ರಿ, ನೀವೊಂದು ಈ UPSC.government.in ಈ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಏನೇನು ಹುದ್ದೆಗಳಿವೆ, ಎಷ್ಟೆಷ್ಟು ಹುದ್ದೆಗಳಿವೆ ಅನ್ನೋದು ನಾವು ಸಂಪೂರ್ಣವಾಗಿ ಡೀಟೇಲ್ಸನ್ನು ಇಲ್ಲಿ ನೋಡೋಣ. ನೋಡ್ರಿ, ಇಲ್ಲಿ ಆರ್ಮಿ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆರ್ಮಿ ನೋಡ್ರಿ ಟೋಟಲ್ ಆಗಿ 208 ಹುದ್ದೆಗಳಿವೆ. ಸೊ ಅದರಲ್ಲಿ 10 ಹುದ್ದೆಗಳು ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಇಟ್ಟಿದ್ದಾರೆ. ಸೊ 10 ಹುದ್ದೆಗಳು ಹೆಣ್ಮಕ್ಕಳಿಗೆ ಇರುತ್ತದೆ. ಅದಾದಮೇಲೆ ನೇವಿಯಲ್ಲಿ 42 ಹುದ್ದೆಗಳಿವೆ. ಸೊ ಅದರಲ್ಲಿ 6 ಹುದ್ದೆಗಳು ಹೆಣ್ಮಕ್ಕಳಿಗೆ ಮೀಸಲಿಟ್ಟಿದ್ದಾರೆ. ಸೊ ಅದೇ ಥರ ನೋಡ್ರಿ, ಈ ಒಂದು ಏರ್ಫೋರ್ಸ್ ಅಂದರೆ ಫ್ಲೈಯಿಂಗ್ ಇದರಲ್ಲಿ 92 ಹುದ್ದೆಗಳಿವೆ. ಸೊ ಅದರಲ್ಲಿ 2 ಹುದ್ದೆಗಳು ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು. ಆಮೇಲೆ ಗ್ರೌಂಡ್ ಡ್ಯೂಟೀಸ್ ಅಂತ ಹೇಳಿದೆ, ಅಂದರೆ ಟೆಕ್ನಿಕಲ್ ಪೋಸ್ಟು. ಸೊ ಇದರಲ್ಲಿ 18 ಪೋಸ್ಟ್ ಇವೆ. ಸೊ ಇದರಲ್ಲಿ 2 ಪೋಸ್ಟು ಹೆಣ್ಮಕ್ಕಳಿಗೆ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದೇ ಥರ ಏರ್ಫೋರ್ಸ್ನಲ್ಲಿನೇ ಗ್ರೌಂಡ್ ಡ್ಯೂಟೀಸ್ ಅಂದರೆ ನಾನ್ ಟೆಕ್ನಿಕಲ್ ಪೋಸ್ಟ್ ಇದು. ಸೊ ನಾನ್ ಟೆಕ್ನಿಕಲ್ದು ಟೋಟಲ್ 10 ಪೋಸ್ಟ್ಗಳಿವೆ. ಸೊ ಅದರಲ್ಲಿ 2 ಪೋಸ್ಟ್ಗಳು ಹೆಣ್ಮಕ್ಕಳಿಗೆ ಮೀಸಲಿಟ್ಟಿದ್ದಾರೆ. ಸೊ ಮತ್ತೆ ನೋಡ್ರಿ, ಈ ಒಂದು ನಾವಿಲ್ ಅಕಾಡೆಮಿಯಲ್ಲಿ ಒಂದು 36 ಪೋಸ್ಟ್ ಇವೆ. ಸೊ ಅದರಲ್ಲಿ ಕೂಡ ಒಂದು 5 ಹುದ್ದೆಗಳು ಕೂಡ ಹೆಣ್ಮಕ್ಕಳಿಗೆ ಇಟ್ಟಿದ್ದಾರೆ. ಸೊ ಒಟ್ಟಲ್ಲಿ ನಾವು ನೋಡ್ಬೇಕಂದ್ರೆ 406 ಪೋಸ್ಟ್ಗಳನ್ನು ನಾವೊಂದು ಈ ಹುದ್ದೆಯಲ್ಲಿ ನೋಡ್ತೇವೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಯಾವ ಥರ ಅಪ್ಲೈ ಮಾಡಬೇಕಿತ್ತಂದ್ರೆ ನೋಡ್ರಿ, ಸೊ ನೀವು UPSC online.government.in ಹೋದರೆ ನೀವೊಂದು ಈ ಅಪ್ಲಿಕೇಶನನ್ನು ಕೂಡ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ಅದು UPSC ಯಾವ ಥರ ಅಂತಂದರೆ OTR ಇದೆ. ಸೊ OTR ಅಂತಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್. ಸೊ ನೋಡಿರಿ, ಈ ರಿಜಿಸ್ಟ್ರೇಷನ್ ಮಾಡುವಾಗ ಭಾಳ ಪ್ರಾಮುಖ್ಯತೆಯಿಂದ ಭಾಳ ಕೇರ್ಫುಲ್ಲಾಗಿ ಈ ಒಂದು ರಿಜಿಸ್ಟ್ರೇಷನ್ನ ಮಾಡಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೂ ನೀವು ಒಂದು ಸಲ ರಿಜಿಸ್ಟ್ರೇಷನ್ ಮಾಡಿದ್ದು ಮತ್ತೆ ನಿಮಗೆ ಎಡಿಟ್ ಆಗಲಿ, ಸೊ ಮತ್ತು ಚೇಂಜಸ್ ಆಗಲಿ ಏನು ಮಾಡೋದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಎಡಿಟ್ಗೆ ಒಂದು ಆಪ್ಷನ್ ಇರುತ್ತೆ. ಸೊ ಅದು ಹೇಳ್ತೀನಿ. ಸೊ ಹಾಗಾಗಿ ಭಾಳ ಕೇರ್ಫುಲ್ಲಿಂದ ಈ ಒಂದು ರಿಜಿಸ್ಟ್ರೇಷನ್ ಮಾಡಿ. ಒಂದು ಸಲ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಟೈಮ್ ಬಿಟ್ಟಾಗ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಡೈರೆಕ್ಟ್ ಹಾಕ್ಬೋದು. ಸೊ ಅದರಲ್ಲಿ ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಸೊ ನೋಡಿರಿ, ಈ ಒಂದು ರಿಜಿಸ್ಟ್ರೇಷನ್ಗೆ ಮತ್ತೆ ನೀವು ಏನಾದರೂ ಮಾಡಿಫಿಕೇಷನ್ ಮಾಡಬೇಕು, ಏನಾರ ಎಡಿಟ್ ಮಾಡಬೇಕಂತಂದರೆ ಸೊ ಅದಕ್ಕೆ ಯಾವ ಥರ ಇದೆ ಅಂತಂದರೆ, ಈಗ ನೋಡಿರಿ, ರಿಜಿಸ್ಟ್ರೇಷನ್ ಹಾಕಿದ್ರಿ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದಿರಿ. ಸೊ ಅದರಲ್ಲಿ ಏನಾದರೂ ತಪ್ಪಾಗಿದೆ ಅಂತಂತಂದರೆ ಅಪ್ಲಿಕೇಶನ್ ಹಾಕೋದೆಲ್ಲ ಮುಗ್ದಿರುತ್ತಲ್ಲ. ಸೊ ಆ ಮುಗಿದ ಮೇಲೆ 7 ದಿನ ಅಂದರೆ ನೆಕ್ಸ್ಟ್ 7 ದಿನ ಒಳಗಡೆ ನಿಮಗೆ ಆ ಒಂದು ಏನಾದರೂ ನಿಮ್ಮ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಸೊ ಅದು ನೀವು ತಿದ್ದುಕೊಳ್ಳೋಕ್ಕೆ 1 ವಾರದ ಮುಂಚೆ ಅಂದರೆ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಎಕ್ಸಾಂಪಲ್ ಅಂತಂದ್ರೆ ನೋಡಿರಿ, ಇವಾಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಇವಾಗ ಡಿಸೆಂಬರ್ನಲ್ಲಿ ಕರೆದಿದ್ದಾರೆ. ಸೊ 31ನೇ ತಾರೀಕು ಅಪ್ಲಿಕೇಶನ್ ಮುಗಿಯುತ್ತೆ. ಸೊ ಅದಾದಮೇಲೆ ನಿಮಗೆ 1 ವಾರ ಅಂತಂದರೆ 1ನೇ ತಾರೀಕಿಂದ 7ನೇ ತಾರೀಕು ಜನವರಿ 7ರವರೆಗೂ ನಿಮಗೆ ಅವಕಾಶವನ್ನು ಇರುತ್ತೆ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನಿಗೆ ಮಾತ್ರ. ಸೊ ಏನಾದರೂ ನಿಮಗಲ್ಲಿ ತಪ್ಪುಗಳಾಗಿದ್ದರೆ ಸೊ ಅದು ತಿದ್ದುಪಡಿ ಮಾಡೋಕ್ಕೆ ಈ 1 ವಾರಗಳ ಕಾಲ ನಿಮ್ಗೆ ಅವಕಾಶ ಇರುತ್ತೆ. ಸೊ ಅದರಲ್ಲಿ ಏನು ಮಾಡಬೇಕು, ನೀವು ತಿದ್ದುಪಡಿ ಮಾಡ್ಬೋದು. ಇದಾದಮೇಲೆ ನೋಡಿರಿ, ಇವಾಗ ಇಷ್ಟೊಂದು ಹುದ್ದೆಗಳಿವೆ. ಸೊ ನೀವು ಯಾವುದೇ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಿತ್ತಂದ್ರೂ ಕೂಡ ನಿಮಗೆ ಯಾವ ಹುದ್ದೆ ಫಸ್ಟ್ ಪ್ರಿಫರೆನ್ಸ್ ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಟೋಟಲಾಗಿ 4 ಹುದ್ದೆಗಳಿಗೆ ನೀವು ಪ್ರಿಫರೆನ್ಸನ್ನು ಕೊಡಲೇಬೇಕು. ಸೊ ಹಾಗಾಗಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಸೊ ಅದರಲ್ಲಿ 1 by 1 ಒಂದನೇದು 2ನೇ ಹುದ್ದೆ ಅಂತೇಳಿ ನೀವು 4 ಪ್ರಿಫರೆನ್ಸನ್ನು ಕೊಡಲೇಬೇಕು ಸ್ನೇಹಿತರೆ. ಸೊ ಅದಾದಮೇಲೆ ನೋಡಿರಿ, ಈ ಒಂದು UPSC ಎಕ್ಸಾಮ್ ಇದೆಯಲ್ಲ, ಸೊ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಸೆಂಟರ್ಗಳಿವೆ, ಸೊ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಬೆಂಗಳೂರು, ಧಾರವಾಡ, ಮೈಸೂರು, ಇವು 3 ಮಾತ್ರ ಸೆಂಟರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಇವೆ ಸ್ನೇಹಿತರೆ. ಇನ್ನೊಂದು ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ನೋಡ್ರಿ, ಸೊ ಯಾರು ಈ ಒಂದು ಹುದ್ದೆಗೆ ಹಾಕಲು ಎಲಿಜಿಬಲ್ ಆಗ್ತಾರೆ ಅಂತಂದರೆ ತುಂಬ ಪ್ರಾಮುಖ್ಯವಾಗಿರುವಂಥದ್ದು, ಯಾರಿಗೆ ಮದುವೆ ಆಗಿಲ್ಲ, ಹುಡುಗರಾಗಲಿ ಹುಡುಗಿಯರಾಗಲಿ, ಸೊ ಯಾರಿಗೆ ಮದುವೆ ಆಗಿಲ್ಲ ಅವರು ಮಾತ್ರ ಈ ಒಂದು ಹುದ್ದೆಗೆ ಅವರು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಸೊ ಅವ್ರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಮದುವೆ ಆದವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಅವರು ಎಲಿಜಿಬಲನ್ನು ಇರುವುದಿಲ್ಲ. ಇದಕ್ಕೆ ಇನ್ನೊಂದು ನಿಮಗೆ ಏಜ್ ಲಿಮಿಟ್ಸ್ ಯಾವ ಥರ ನೋಡ್ಬೇಕಂತಂದರೆ 2 ಜುಲೈ 2006 ನಂತರ ಹುಟ್ಟಿರಬೇಕು ಮತ್ತು 1 ಜುಲೈ 2009 ಒಳಗೆ ಹುಟ್ಟಿರಬೇಕು. ಸೊ ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವರು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಸೊ
1 ಜುಲೈ 2006 ಹುಟ್ಟಿದವರು ಕೂಡ ಎಲಿಜಿಬಲ್ ಆಗಲ್ಲ. 2 ಜುಲೈ 2009 ಹುಟ್ಟಿದ್ರು ಕೂಡ ಅವರು ಎಲಿಜಿಬಲ್ ಆಗಲ್ಲ. ಈ ಒಂದು ಇಯರ್ ಮತ್ತು ಡೇಟ್ ಮಂತ್ ಒಳಗಡೆ ಯಾರು ಹುಟ್ಟಿದಾರಲ್ಲ ಸೊ ಅವರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಇದಕ್ಕೆ ನೋಡ್ಬೇಕಂತಂದ್ರೆ ನೋಡ್ರಿ ಸ್ನೇಹಿತರೆ, ಸೊ ಇದನ್ನು ಆರ್ಮಿ ವಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದೆಯಲ್ಲ, ಸೊ ಇದಕ್ಕೆ ನೀವು 12ನೇ ಪಾಸ್ ಆದರೆ ಸಾಕು. ಸೊ 12ನೇ ಪಾಸ್ ಆದವರು ಈ ಒಂದು ಆರ್ಮಿ ವಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಬಿಟ್ಟು ಬೇರೆ ಎಲ್ಲ ಹುದ್ದೆಗಳಿಗೆ ನೋಡ್ರಿ ನಿಮ್ಮದು 12ನೇ ಕ್ಲಾಸ್ ಮುಗ್ದಿರಬೇಕು. ಸೊ ಆ 12ನೇ ಕ್ಲಾಸಲ್ಲಿ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಇವು 3 ಸಬ್ಜೆಕ್ಟನ್ನು ನೀವು ಕಂಪಲ್ಸರಿಯಾಗಿ 12ನೇ ತರಗತಿಯಲ್ಲಿ ಓದಿರಲೇಬೇಕು. ಸೊ ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಇನ್ನೊಂದು ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ, ಇವಾಗ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ, ಸೊ ಅಂದರೆ ಅವರು ಕೂಡ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಸೊ ಅಂದರೆ ಅವರು ಫಸ್ಟ್ ಇಯರ್ ಇಲ್ಲ, PUC ಸೆಕೆಂಡ್ ಇಯರ್ ಇದ್ದಿರಬೇಕು. ಸೊ ಅವರು PUC ಸೆಕೆಂಡ್ ಇಯರ್ ಇದ್ದಿರಬೇಕು, ಅವರು ಈ ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದ್ತಾ ಇರಬೇಕು. ಅಂಥವ್ರು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಆದರೆ ಇವಾಗ ಏನು ಎಕ್ಸಾಮ್ ಬಿಡ್ತಾರಲ್ಲ, ಸೊ ಎಕ್ಸಾಮ್ ಕೂಡ ಅವ್ರು ಬರೀಬೋದು. ಎಕ್ಸಾಮ್ ಮುಗಿದ ಮೇಲೆ ಏನು ಒಂದು ಇಂಟರ್ವ್ಯೂ ಕರೀತಾರಲ್ಲ, ಸೊ ಆ ಇಂಟರ್ವ್ಯೂ ಕರೆಯುವಾಗ ಅವರ ಒಂದು PUC ಸೆಕೆಂಡ್ ಇಯರ್ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡನ್ನು ಅವರು ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ಸೊ ಬೈ ಚಾನ್ಸ್ ಏನಾದರೂ ಅವ್ರು ಇಂಟರ್ವ್ಯೂ ಹೋಗುವಾಗೂ ಕೂಡ ಅವರಿಗೆ ಮಾರ್ಕ್ಸ್ ಕಾರ್ಡನ್ನು ಬಂದಿಲ್ಲ ಅಂತಂದರೆ 15 ಡಿಸೆಂಬರ್ 2025 ಒಳಗಡೆ ಮೇಲ್ಗಡೆ ಕೊಟ್ಟಿರುವಂಥ ಅಡ್ರೆಸ್ಗೆ ನೀವು ಪೋಸ್ಟನ್ನು ಕೂಡ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಮತ್ತು ಇದಕ್ಕೆ ಫೀಸ್ ನೋಡ್ಬೇಕಂತಂದರೆ ನೋಡಿರಿ, SC ST ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಒಂದು ಶುಲ್ಕವನ್ನು ಇರುವುದಿಲ್ಲ. ಸೊ ಅದೇ ಥರ ಮತ್ತು ಜನರಲ್ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಕೂಡ ಈ ಒಂದು ಚಲನನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ನೋಡಿರಿ, ಈ ಒಂದು ಯಾವ ವಿಷಯದ ಮೇಲೆ ಎಕ್ಸಾಮನ್ನು ನಡೆಸ್ತಾರೆ ಅಂತಂದ್ರೆ ನೋಡಿರಿ ಸ್ನೇಹಿತರೆ, ಸೊ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ 2 ಟೆಸ್ಟ್ ನಡೆಸ್ತಾರೆ. ಸೊ 2 ಟೆಸ್ಟಿಗೂ ಕೂಡ ಒಂದೊಂದು ಟೆಸ್ಟಿಗೆ 2.5 ತಾಸು ಕಾಲಾವಕಾಶವನ್ನು ಇರುತ್ತದೆ. ನೋಡಿರಿ, ಮ್ಯಾಥಮೆಟಿಕ್ಸ್ಗೆ 300 ಮಾರ್ಕ್ಸ್ಗಳು ಇರುತ್ತದೆ. ಸೊ ಜನರಲ್ ಎಬಿಲಿಟಿ ಟೆಸ್ಟಿಗೆ 600 ಮಾರ್ಕ್ಸ್ಗಳು ಇರುತ್ತೆ. ಸೊ ಒಟ್ಟಲ್ಲಿ 900 ಮಾರ್ಕ್ಸಿಂದ ಈ ಒಂದು ಎಕ್ಸಾಮನ್ನು ಕೂಡ ನಡೆಸ್ತಾರೆ ಸ್ನೇಹಿತರೆ. ಈ ಎಕ್ಸಾಮ್ ಆದಮೇಲೆ ಅವರು ನೆಕ್ಸ್ಟ್ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ಎಕ್ಸಾಮನ್ನು ಈ ಒಂದು ವಿಷಯಗಳ ಮೇಲೇ ತೆಗಿತಾರೆ. ಸೊ ಇದರಲ್ಲಿ ಇರೋದು 2 ಸ್ಟೆಪ್ಪು, ಒಂದು ಎಕ್ಸಾಮ್ ನಡೆಸ್ತಾರೆ, ಎಕ್ಸಾಮ್ ಆದಮೇಲೆ ಇಂಟರ್ವ್ಯೂ ನಡೆಸ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇದಕ್ಕೆ ನೀವು PUC ಪಾಸ್ ಆದರೆ ಈ ಒಂದು UPSC ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಆಗಿರ್ತೀರಾ. ಸೊ ಇದಕ್ಕೆ ಷರತ್ತುಗಳನ್ನು ನೀವು ನೋಡಿದಿರಿ, ಮತ್ತು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಲಿಂಕ್ ಕೂಡ ಹಾಕಿರ್ತೇನೆ, ಮತ್ತು ಅಪ್ಲೈ ಮಾಡುವಂತಹ ಲಿಂಕ್ಗಳನ್ನು ಕೂಡ ಹಾಕಿರುತ್ತೇನೆ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರಾ, ಸೊ ಇದು ನೋಟಿಫಿಕೇಷನನ್ನು ಓದ್ಕೊಳ್ಳಿ. ಸೊ ಓದ್ಕೊಂಡು ಯಾರೆಲ್ಲ ಎಲಿಜಿಬಲ್ ಆಗ್ತೀರಾ, ಸೊ ತಾವೆಲ್ಲರೂ ಈ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ಸೊ ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.